ಎಲ್ಲರಿಗೂ ನಮಸ್ಕಾರ. ಅನನ್ಯ ಕಿಚನ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವಿವತ್ತು ನೋಡ್ತಾ ಇದ್ದೀರ ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಸಣ್ಣ ವಿಡಿಯೋ ಕ್ಲಿಪ್. ನೀವು ಯಾರೆಲ್ಲ ನಿಮ್ಮ ಗಂಡನ ಪೂಜೆ ಯಾವ ರೀತಿ ಮಾಡಿದ್ರಿ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನನ್ನ ಜೊತೆಗೆ ಶೇರ್ ಮಾಡ್ಬೋದು. ಮೊದಲನೇದಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋಕ್ಕಿಂತ ಮುಂಚೆ ಮನೆಯಲ್ಲಿ ಇರುವಂತಹ ದೇವರ ಪೂಜೆಯನ್ನು ಮಾಡಿ ಅದಾದ ನಂತರ ಪಾದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂತ ಅಂದರೆ ಮನೆಯಲ್ಲಿರುವಂತಹ ದೇವರು ನಮ್ಮನ್ನೆಲ್ಲರನ್ನು ರಕ್ಷಿಸೋದ್ರಿಂದ ನಾವೆಲ್ಲರೂ ಕೂಡ ಆರೋಗ್ಯವಾಗಿ ಸುಖಕರವಾಗಿ ಇರೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು. ನಾವೆಲ್ಲ ವ್ರತವನ್ನು ಮಾಡೋದಕ್ಕಿಂತ ಮುಂಚೆ ಫಸ್ಟು ವಿನಾಯಕನ ಪೂಜೆಯನ್ನು ಮಾಡಬೇಕಾಗುತ್ತೆ. ವಿನಾಯಕನ ಪೂಜೆ ಎಲ್ಲ ಆದಾದ ನಂತರ ಪೂಜೆಯನ್ನು ಮುಂದುವರಿಸಿಕೊಂಡು ನಂತರ ಪಾದ ಪೂಜೆಯನ್ನು ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಮಾಡಲಿಲ್ಲ, ಯಾಕಂದರೆ ಇಬ್ಬರು ಕೂಡ ಕೆಲಸಕ್ಕೆ ಹೋಗೋದ್ರಿಂದ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಯಾರೂ ಇರೋದಿಲ್ಲ. ಹಂಗಾಗಿ ಸಂಜೆ ಬಂದಾದ ನಂತರ ನಾನು ಪಾದ ಪೂಜೆಯನ್ನು ಮಾಡ್ತಾ ಇರೋದು. ನಿಮ್ಮ ಮನೆಯಲ್ಲಿ ಯಾವ ರೀತಿ ಪಾದ ಪೂಜೆಯನ್ನು ಮಾಡ್ತೀರಾ, ಯಾವ ರೀತಿ ವ್ರತವನ್ನು ಆಚರಣೆ ಮಾಡ್ತೀರಾ ಏನು ಅನ್ನೋದನ್ನು ತಿಳಿಸಿ. ನಾನಿಲ್ಲಿ ವ್ರತ ಅಂತ ಯಾವುದನ್ನು ಪಾಲಿಸೋದಿಲ್ಲ, ಯಾಕಂದರೆ ವ್ರತ ಮಾಡಬೇಕಂದ್ರೆ ಎಷ್ಟು ವರ್ಷ ಅಂತ ಮಾಡಬೇಕು, ಈ ರೀತಿ ಉಪವಾಸ ಇದ್ದು ಮಾಡಬೇಕು ಆ ಥರ ಎಲ್ಲ ಹೇಳ್ತಾರೆ. ಯಾಕೆಂತಂದರೆ ನನಗೆ ಉಪವಾಸ ಇದ್ದು ಮಾಡೋದಕ್ಕೆ ಖಂಡಿತ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಉಪವಾಸ ಇದ್ದು ಪೂಜೆಯನ್ನು ಮಾಡೋದಿಲ್ಲ. ನಾನು ಯಾವ ರೀತಿ ಪಾದ ಪೂಜೆ ಮಾಡಿದೆ ಅಲ್ವಾ, ನಿಮ್ಮ ಮನೆಯಲ್ಲಿ ಯಾವ ರೀತಿ ಪಾದ ಪೂಜೆ ಮಾಡ್ತೀರಾ ಅನ್ನೋದನ್ನು ತಿಳಿಸಿ ನನಗೂ ಕೂಡ. ಯಾಕೆ ಅಂತಂದರೆ ಯಾರು ಕಮೆಂಟ್ ಮಾಡಿ ತಿಳಿಸಿದ್ರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀರಾ ಏನೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಮುಂದೆ ನಾನು ಏನಾದ್ರು ಮಿಸ್ ಆಗಿ ಏನಾದ್ರು ಇದು ಮಾಡಿದರೆ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನು ಕೂಡ. ಪಾದ ಪೂಜೆ ಮಾಡೋದಕ್ಕಿಂತ ಮುಂಚೆ ಅವರಿಗೆ ಸ್ವಲ್ಪ ಹಣೆಗೆ ಕುಂಕುಮವನ್ನಿಟ್ಟು ನಂತರ ತಟ್ಟೆಯಲ್ಲಿ ಪಾದವನ್ನು ಏರಿಸಿ ನೀರಿನಿಂದ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಕೂಡ ಇಟ್ಟು ಗಂಧದ ಕಡ್ಡಿ ಹಾಗೂ ಕರ್ಪೂರದಿಂದ ಪೂಜೆ ಮಾಡ್ತಾಯಿದ್ದೀನಿ. ಈ ರೀತಿ ಪೂಜೆ ಮಾಡೋದ್ರಿಂದ ಗಂಡನಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಪ್ರತಿ ಹೆಣ್ಣು ಕೂಡ ಕೇಳೋದು ಸದಾ ತಾನು ಮುತ್ತೈದೆ ಆಗಿರಬೇಕು ಅಂತ. ನಂತರ ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಾಯಿದ್ದೀನಿ. ಅವರು ಅಕ್ಷತೆಯನ್ನು ಹಾಕ್ತಾರೆ. ಇದೆಲ್ಲ ಆದ ನಂತರ ಮೊದಲೇ ಅರಿಶಿನ ದಾರದಲ್ಲಿ ಹೂವನ್ನು ಕಟ್ಟಿಟ್ಟಿದ್ದೆ, ಅದನ್ನು ಕೂಡ ಇಬ್ಬರು ಕೂಡ ಕೈಗೆ ಕಟ್ಕೊತೀವಿ. ಇದೆಲ್ಲ ಆದ ನಂತರ ಕೆಂಪಾರತಿಯನ್ನು ಮಾಡ್ತಾರೆ. ಗಂಡನಿಗೆ ಯಾವುದೇ ದೃಷ್ಟಿ ದೋಷ ಏನಾದ್ರು ಇದ್ರೂ ಕೂಡ ಹೋಗಲಿ ಅಂತ. ಆ ಕೆಂಪಾರತಿ ಮಾಡೋವಂಥ ವಿಡಿಯೋ ಮಿಸ್ ಆಗಿದೆ, ಸಾರಿ. ನೀವು ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಸಂಪ್ರದಾಯ ನಿಮ್ಮ ಮನೆಯಲ್ಲಿ ಯಾವ ರೀತಿ ವಾಡಿಕೆ ಇದೆ ಆ ರೀತಿ ಪೂಜೆಯನ್ನು ಮಾಡ್ಬೋದು. ಯಾವುದೇ ವ್ರತ ಆಗಿರಲಿ ಪೂಜೆ ಆಗಿರಲಿ ಹೀಗೆ ಮಾಡಬೇಕು ಅಂತ ಕಂಡೀಷನ್ಸ್ ಏನೂ ಇರೋದಿಲ್ಲ. ನಾವು ಏನು ಅನುಸರಿಸ್ಕೊಂಬಂದಿರ್ತೀವಲ್ವ ಆ ರೀತಿ ಮಾಡಿಕೊಂಡ್ರೂ ಕೂಡ ಸಾಕು. ಯಾಕಂದರೆ ಕೆಲವೊಬ್ಬರು ಮನೆಗಳಲ್ಲಿ ಕೆಲವೊಂದು ಸಂಪ್ರದಾಯಗಳು ಬೇರೆ ಇರುತ್ತೆ, ಕೆಲವೊಬ್ಬರು ಮನೆಯಲ್ಲಿ ಬೇರೆ ಥರ ಇರುತ್ತೆ. ಮನೆಯಲ್ಲಿ ಯಾರು ದೊಡ್ಡವರು ಇದ್ದಾಗ ಗೊತ್ತಾಗುತ್ತೆ ಯಾವ ರೀತಿ ಪೂಜೆ ಮಾಡಬೇಕು ಏನು ಅಂತ. ಈಗಿನ ಕಾಲದವರಂತೂ ಅವರ ಅಭಿಪ್ರಾಯಗಳನ್ನು ಕೇಳ್ಕೊಂಡು ಮಾಡೋದು ತುಂಬಾ ಒಳ್ಳೆಯದು ಅನಿಸುತ್ತೆ. ನನ್ನ ಮನೆಯಲ್ಲಿ ನೈವೇದ್ಯಕ್ಕೆ ಅಂತ ಸಜ್ಜಿಗೆಯನ್ನು ಮಾಡಿಟ್ಟಿದ್ದೆ, ಅದನ್ನೇ ಅವ್ರಿಗೆ ತಿನ್ನಿಸಿದ್ದೀನಿ. ಈ ವ್ರತವನ್ನು ಕೇವಲ ಮದುವೆ ಆಗಿರೋರು ಮಾತ್ರ ಮಾಡುವಂಥದ್ದಲ್ಲ, ಮದುವೆ ಆಗದಲ್ಲೇ ಇರೋವಂಥ ಹೆಣ್ಣುಮಕ್ಕಳನ್ನು ಕೂಡ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ಬೋದು. ಯಾಕೆ ಅಂತಂದರೆ ಭೀಮನಂತಹ ಒಳ್ಳೆಯ ಗಂಡ ಸಿಗಲಿ ಅಂತ ವ್ರತವನ್ನು ಮಾಡೋದ್ರಿಂದ ಒಳ್ಳೆಯ ಗಂಡ ಸಿಗ್ತಾರೆ ಅಂತ ನಂಬಿಕೆ ಇದೆ. ಹಂಗಾಗಿ ಅವ್ರು ನನಗೆ ಎಲ್ಲ ಪೂಜೆ ಆದಾದ ನಂತರ ಅರಿಶಿನ ಕುಂಕುಮ ಇಡ್ತಾಯಿದ್ದಾರೆ. ಪ್ರತಿ ಹೆಣ್ಣು ಬಯಸೋದು ಸದಾ ನಾನು ಮುತ್ತೈದೆ ಆಗಿರಬೇಕು, ಅರಿಶಿನ ಕುಂಕುಮ ಸದಾ ನನ್ನ ಹಣೆ ಮೇಲೆ ಇರಬೇಕು ಅನ್ನೋದನ್ನೇ ಬಯಸ್ತಾರೆ. ನಾನು ಕೂಡ ಹಾಗೆಯೇ, ಎಲ್ಲ ಪ್ರತಿಯೊಬ್ಬರು ಕೂಡ ಹಾಗೆಯೇ ಇರ್ತಾರೆ. ಎಲ್ಲ ಪೂಜೆ ಆದ ನಂತರ ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಮುಡಿಸಿದ್ದಾರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ರತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.